ಹಾಯ್ ಆಲ್. ನಾನಿವತ್ತು ಗಣಕೆ ಸೊಪ್ಪಿನ ಉಪ್ಪು ಸಾಂಬಾರು ಮಾಡ್ತಿದ್ದೀನಿ. ಫಸ್ಟಿಗೆ ಬೇಳೆ, ಹೆಸರುಕಾಳು, ಅಲಸಂದೆ ಕಾಳು ಇದಿಷ್ಟನ್ನು ನೀಟಾಗಿ ತೊಳೆದು ಎತ್ತಿಟ್ಕೋಬೇಕು. ಇದಿಷ್ಟನ್ನು ಸಮ ಪ್ರಮಾಣದಲ್ಲೇ ತಗೊಂಡಿದ್ದೀನಿ. ಇವಾಗ ಮಳ್ತಿರೋ ನೀರಿಗೆ ಇದನ್ನೆಲ್ಲನೂ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಕ್ಯಾಪ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಈ ಕ್ಯಾಪ್ ಕ್ಲೋಸ್ ಮಾಡಾದಮೇಲೆ ನನಗೆ ನೆನಪಾಗಿದ್ದು ಹಸಿಮೆಣ್ಸಿಕಾಯನ್ನೇ ಇದರೊಳಗಡೆಗೆ ಹಾಕಿರಲಿಲ್ಲ ನಾನು. ಇದು ಉಪ್ಪು ಸಾಂಬಾರು ಖಾರಕ್ಕೆ ಹಸಿಮೆಣ್ಸಿಕಾಯಿ ನಾವು ಒಂದೇ ಸಲ ಹಾಕೋತೀವಿ. ಒಂದೇ ಸಲ ಹಸಿಮೆಣ್ಸಿಕಾಯಿನೂ ಬೇಯ್ತದೆ ಕಾಳು ಜೊತೆಯಲ್ಲಿ. ಇದೆಲ್ಲನೂ ಕ್ಲೋಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದಾದಮೇಲೆ ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಹಸಿಮೆಣ್ಸಿನ್ಕಾಯನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಉಪ್ಪು ಸಾಂಬಾರು ಖಾರಕ್ಕೆ. ಎಲ್ಲನೂ ಹಸಿಮೆಣ್ಸಿನ್ಕಾಯನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡೆ. ಇವಾಗ ಕಾಳನ್ನು ನೀರನ್ನು ಸಪ್ರೇಟಾಗಿ ಶೋಧಿಸ್ಕೋತೀನಿ. ಶೋಧಿಸ್ಕೊಂಡಿದ್ದಾದಮೇಲೆ ಆವಾಗಲೇ ಸೊಪ್ಪನ್ನು ನೀಟಾಗಿ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀನಿ. ಕಾಳು ಬೇರೆ ನೀರು ಬೇರೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ನಲ್ಲ, ಇವಾಗ ಅದೇ ನೀರಿಗೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಸೊಪ್ಪು ಬೆಂದಾದ್ಮೇಲೆ ಸೊಪ್ಪನ್ನು ಸಪ್ರೇಟಾಗಿ ಶೋಧಿಸ್ಕೋಬೇಕು. ಅದಾದಮೇಲೆ ಅದೇ ಸಾಂಬಾರಿಗೆ ಟೊಮೊಟೊ ರುಬ್ಬೋದಕ್ಕೆ ಟೊಮೊಟೊ ಹಾಕ್ಕೊಂಡು ಕಾಳನ್ನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು. ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದಾದಮೇಲೆ ಸೊಪ್ಪನ್ನು ಬಸ್ದು ಇಟ್ಕೊಂಡಿರ್ತೀವಲ್ಲ ಆ ನೀರಿಗೆ ಇದನ್ನು ಹಾಕೋಬೇಕು, ಪೇಸ್ಟನ್ನು. ಈ ಪೇಸ್ಟನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಸಪ್ರೇಟಾಗಿ ಇದು ಕುದಿ ಬರಬೇಕು. ಇದು ಕುದಿ ಬರೋ ತನಕ ಇನ್ನೊಂದು ಕಡೆ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಪಲ್ಯ ಒಗ್ಗರಣೆಗೆ. ಎಣ್ಣೆ ಎಲ್ಲ ಕಾದಾದಮೇಲೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಇರಬೇಕಾದ್ರೆ ಹಸಿಮೆಣ್ಸಿಕಾಯನ್ನು ಹಾಕೋತಾ ಇದ್ದೀನಿ. ಈ ಹಸಿಮೆಣ್ಸಿಕಾಯಿ ಚೆನ್ನಾಗಿ ಬೇಯಬೇಕು. ಇದಾದಮೇಲೆ ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗೋ ತನಕ ಹುರ್ಕೋಬೇಕು. ಈ ಪಲ್ಯ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಮೇನಾಗಿ ಈ ಒಗ್ಗರಣೆ ಚೆನ್ನಾಗಿರಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರಬೇಕು. ಆವಾಗಲೇ ಸೊಪ್ಪಿನ ಪಲ್ಯ ನೀಟಾಗಿ ಚೆನ್ನಾಗಿ ಆಗುತ್ತೆ. ಈರುಳ್ಳಿ ಎಲ್ಲ ಇವಾಗ ಫ್ರೈ ಆಗಿದೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಕಾಯಿ ಪೂರ್ತಿನ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ. ಒಂದು ಕಾಯಿ ಪೂರ್ತಿನೂ ಹಾಕೋತಾ ಇದ್ದೀನಿ. ಇದು ಸಣ್ಣ ಕಾಯಿ ಇತ್ತು, ಅದನ್ನು ಪೂರ್ತಿ ತುರಿದು ಹಾಕ್ಕೊಂಡೆ. ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಈ ಮಿಶ್ರಣನೇ ತಗೊಂಡು ಸಾಂಬಾರು ಆವಾಗಲೇ ಕುದಿಸೋಕ್ಕಿಟ್ಟಿದ್ವಲ್ಲ ಸಪ್ರೇಟಾಗಿ, ಅದರೊಳಗಡೆಗೆ ಹಾಕೋಬೇಕು. ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಸಾಂಬಾರನ್ನೆಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸಿದ್ರೆ ಉಪ್ಪು ಸಾಂಬಾರು ರೆಡಿಯಾಗುತ್ತೆ. ಯಾವಾಗಲೇ ಈರುಳ್ಳಿ ಎಲ್ಲ ಬೆಂದಾಗಿ ಇಟ್ಕೊಂಡಿದ್ವಲ್ಲ ಅದಕ್ಕೇ ಕಾಳು ಮತ್ತು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ನೀಟಾಗಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಸೊಪ್ಪಿನ ಪಲ್ಯ ರೆಡಿಯಾಗಿದೆ, ಸಾಂಬಾರು ರೆಡಿಯಾಗಿದೆ, ಸೊಪ್ಪಿನ ಪಲ್ಯನೂ ರೆಡಿಯಾಗಿದೆ. ಇವಾಗ ಮುದ್ದೆಗೆ ಇದು ಚೆನ್ನಾಗಿರುತ್ತೆ, ಈ ಸೊಪ್ಪಿನ ಪಲ್ಯ ಉಪ್ಪು ಸಾಂಬಾರು. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ಮುದ್ದೆಗೆ ಉಪ್ಪು ಸಾಂಬಾರು ಖಾರ, ಸೊಪ್ಪಿನ ಪಲ್ಯ ರೆಡಿಯಾಗಿದೆ.
ನೀವು ಒಂದ್ಸಲ ಟ್ರೈ ಮಾಡಿ. ಬಾಯ್. ಥ್ಯಾಂಕ್ ಯು.